ಆಯ್ತು ಸರ್, ನಿಮ್ಮ ಒಂದು ಹಂತದಲ್ಲಿ ಮೈತ್ರಿ ಆಯಿತು, ಆಮೇಲೆ ಒಟ್ಟಿಗೆ ಬಂದರೆ ನೀವು ಅವ್ರ ಜೊತೆಗೆ ಹೋದ್ರಿ. ಅವರು ಆ ಮೈತ್ರಿ ಮುಗಿದ ನಂತರದಲ್ಲಿ ನಿಮ್ಮ ಮೇಲೆ ಅದೇ ರೀತಿಯ ಹಳೆ ಅಟ್ಯಾಕನ್ನು ಮಾಡ್ತಾ ಬಂದರೂ ಕೂಡ ನೀವೆಲ್ಲೂ ಕೂಡ ಸ್ಪಾರ್ಕ್ ಆಗ್ತಿಲ್ಲ, ಯಾಕೆ? ಅವಶ್ಯಕತೆ ಇಲ್ಲ ರೀ. ಅವ್ರಿಗೇನೋ ಪಾಪ ನಾನು ಅದನ್ನು ಇಡಿಗೆ ಹೋದಾಗ ನಾನು ದುಡ್ಡು ಹೊಡಿಯೋಕ್ಕೆ ಕೇಳ್ದೆ ಇವ್ರಿಗೆ ಅಂತ ಹೇಳ್ತಿದ್ರಪ್ಪ. ಎಲ್ಲಿ ದುಡ್ಡು ಹೊಡೆದಿದೆ, ಎಲ್ಲಿ ನೋಡಿದ್ರು, ಯಾವ ಎನ್ಕ್ವೈರಿ ಇತ್ತು ನನ್ನ ಮೇಲೆ? ಹಂಗೆ ನಿಮ್ಗೆ ಅಷ್ಟು ಜೊತೆಗಿದ್ದವ್ರು ಅವ್ರು ನೀವು ಹೋದ ಕೂಡಲೇ ನಿಮ್ಮ ವಿರುದ್ಧ ನಂಗೆ ಹೇಳಿದ್ರು. ಏನು ಮಾಡೋಕ್ಕಾಗ್ತದೆ ಪಾಪ. ಅವ್ರಿಗೆ ನನ್ನ ಬಗ್ಗೆ ಏನಾರು ಮಾತಾಡಿದ್ರೆ ಅವ್ರು ಲಾಭ ಆಯ್ತದೆ ಅಂತ ಅವ್ರು ಮಾತಾಡ್ಬೋದು. ಅದಕ್ಕೆ ಯಾಕೆ ನಾನು ತಲೆ ಕೆಡಿಸ್ಕೊಳ್ಳಿ? ಬಟ್ ಗೌಡ್ರ ಕುಟುಂಬದೊಂದಿಗೆ ನಿಮ್ಮ ಜಿದ್ದು, ಹಳೆಯ ಜಿದ್ದು ಇನ್ನೂ ಮುಂದುವರೆದಿದೆ ಅನ್ಸುತ್ತಾ? ನನಗೆ ಯಾವ ಜಿದ್ದು ಇಲ್ಲ. ಅವ್ರಿಗಿದೆಯಾ, ನಿಮಗಿದೆಯಾ? ನನ್ನ ರಾಜಕೀಯ ನಾನು ಮಾಡ್ತೀನಿ, ಅವ್ರ ರಾಜಕಾರಣ ಅವ್ರು ಮಾಡ್ತಾರೆ. ನಾನು ಯಾಕೆ ಜಿದ್ದು ಮಾಡಬೇಕು? 35-40 ವರ್ಷಗಳಿಂದ ನಿಮ್ಮ ಕ್ಷೇತ್ರಗಳಲ್ಲಿ ಫೈಟ್ ಮಾಡಿದ್ದೀನಿ. ಜಿದ್ದು ಏನಿದೆ? ನನ್ನ ಪರ್ಸನಲ್ ರೇಂಜ್ ಇದೆ. ನನ್ನ ಆಸ್ತಿಗೆ ಅವ್ರು ಬರ್ಬೇಕು, ಅವ್ರು ನನ್ನ ಆಸ್ತಿಗೆ. ನನ್ನ ಮೇಲೆ 150 ಕೇಸ್ ಫಿಟ್ ಮಾಡಿದಾಗೂ ನನಗೆ ಗೊತ್ತಿದೆ. ಅವನು ಯಾರೋ ಬಾಲಕೃಷ್ಣ ಏನು ಮಾಡ್ದ, ಇನ್ನೊಬ್ಬ ಏನು ಮಾಡ್ದ, ಎಲ್ಲ ನನಗೆಲ್ಲ ಗೊತ್ತಿದೆ ನನಗೆ. ಬಟ್ ಐ ಆಮ್ ಲೀಸ್ಟ್ ಬಾದರ್ಡ್. ಅಲ್ಟಿಮೇಟ್ಲಿ ನಾನು ಹಣೆ ಬರೆದ ಮೇಲೆ ನಂಗೆ ನಂಬಿಕೆ. ಯಾಕೆ ಮಾತೆತ್ತಿದ್ರೆ ಡಿ ಕೆ ಶಿವಕುಮಾರ್ ಅವ್ರ ಹೆಸರೇ ಬರುತ್ತೆ. ಖುಷಿ ಅವ್ರಿಗೆ ಸಮಾಧಾನ. ನನ್ನ ಹೆಸರಿದ್ರೆ, ನನ್ನ ಹೆಸರು ಮಾತಾಡೋದು ನಾನು ನೆನೆಸ್ಕೊಂಡ್ರೆ ಕೆಲವ್ರಿಗೆ ಖುಷಿ, ತಾಕತ್ತು, ಧೈರ್ಯ ಎಲ್ಲ ಬರುತ್ತೆ. ಅಲ್ಲ, ಅವರು ನಿಮ್ಮ ಮೇಲೆ ಬೀಳ್ತಾ ಇದ್ದಿದ್ದೆ ನೀವು ತಾಕತ್ತಲ್ಲಿ ಫೈಟ್ ಮಾಡ್ತೀರಿ ಅಂತ. ನೀವು ಒಂದು ರೀತಿಯ ವೇದಾಂತಿ ರೀತಿ ಮಾತಾಡ್ತೀರಿ, ತುಂಬ ಸಾಫ್ಟ್ ಆಗ್ತೀರಿ. ಯಾಕೆ ಈ ಬದಲಾವಣೆ ಯಾಕೆ? ಯಾರ ಮೇಲೆ ಫೈಟ್ ಮಾಡಬೇಕು ಅವ್ರ ಮೇಲೆ ಫೈಟ್ ಮಾಡಬೇಕು. ದಟ್ ಏಜ್, ದಟ್ ಟೈಮ್ ಎಸ್ ಲಾಸ್ಟ್. ಬಹುಶಃ ಈ ಬಂಡೆಗೆ ಸರ್ ಏಟು ನೀವು ಅದು ಪ್ರಕೃತಿ ಏಟು ಬಿದ್ದ ಮೇಲೆ ಆಕೃತಿ ಅಂತ, ನೀವು ಆಕೃತಿನೂ ಆಗಲಿಲ್ಲ, ಡೈರೆಕ್ಟಾಗಿ ಸಂಸ್ಕೃತಿ ಆದಂಗಿದೆ ಸರ್ ಇದು. ಯಾಕಂದ್ರೆ ಅಷ್ಟು ಸಾಫ್ಟ್ ಆಗಿ, ಅಷ್ಟು ಏನೋ ಒಂಥರ ಇಲ್ಲ ನಾನೆಲ್ಲ ಶಸ್ತ್ರನೇ ಇಳಿಸ್ಬಿಟ್ಟಿದ್ದೀನಿ. ಈಗ ನೋಡ್ರಿ, ನಿಮ್ಮ ಟಿವಿಗೆ ಬಂದು ಯಾರ ಮೇಲೆ ಯುದ್ಧ ಮಾಡಬೇಕೋ ಮಾಡಿದ್ದೀನಿ. ಹಿಂದೆನೂ ಮಾಡಿದ್ದೀನಿ, ಮುಂದೆ ಮಾಡಿದ್ದೀನಿ, 10 ಸತಿ ತೋರಿಸಿದ್ದೀನಿ. ಈಗೇನಂತ ಅವಶ್ಯಕತೆ ಏನಿಲ್ಲ.